ಹಾಯ್, ವೆಲ್ಕಮ್ ಟು ಮೆಡ್ ಮೈಂಡ್ ಪಾರ್ಟ್ ಟು ಹೆಲ್ದಿ ಲಿವಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಬ್ರೈನ್ ಫಂಕ್ಷನ್ನ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬಹುದು. ಒಂದು ಸರಳ ವಿಧಾನ, ಬೇರ್ ಫೂಟ್ ವಾಕಿಂಗ್. ಬೇರ್ ಫೂಟ್ ವಾಕಿಂಗ್ ಅಂದರೆ ಏನು? ಬರಿಗಾಲಲ್ಲಿ ನೆಲದಲ್ಲಿ ನಡೆಯುವಂಥದ್ದು. ಸೊ ನೀವು ಬರಿಗಾಲಲ್ಲಿ ಹುಲ್ಲಿನ ಮೇಲೆ ಆಗಿರ್ಬೋದು, ನೆಲದ ಮೇಲೆ ಆಗಿರ್ಬೋದು, ಅಥವಾ ಮಣ್ಣೇನಿರುತ್ತೆ, ಕಲ್ಲು, ಅದ್ರ ಮೇಲೆ ಆಗಿರ್ಬೋದು, ರಾಕ್ಸ್ ಆಗಿರ್ಬೋದು, ಅಥವಾ ಮರಳಿನ ಮೇಲೆ, ಈ ಥರ ನಡೆಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದು. ನಮ್ಮ ಫಿಸಿಕಲ್ ಕಾಂಟ್ಯಾಕ್ಟನ್ನು ನಾವು ಪ್ರಕೃತಿ ಜೊತೆ ಇಟ್ಕೊಳ್ಳುವಂಥದ್ದು. ಇದನ್ನು ನಾವು ಬೇರ್ ಫುಟ್ ವಾಕಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ನಮ್ಮ ಬ್ರೈನ್ ವೇವ್ಸಲ್ಲಿ ಕೆಲವೊಂದು ಚೇಂಜಸ್ ಆಗ್ತದೆ. ಈ ಚೇಂಜಸ್ ಏನಪ್ಪ ಅಂತಂದರೆ, ಸೊ ಒಂದು SMR ಅಂತ ಹೇಳ್ತೀವಿ, ಸೆನ್ಸರಿ ಮೋಟಾರ್ ರಿದಮ್, ಮತ್ತು ಆಲ್ಫಾ ವೇವ್ಸ್ ಅಂತ ಹೇಳ್ತೀವಿ. ಇವು ನಮ್ಮ ಫೋಕಸ್, ಕ್ಲಾರಿಟಿ, ಅಟೆಂಟಿವ್ನೆಸ್, ಅಲರ್ಟ್ನೆಸ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅವು ಇಂಪ್ರೂವ್ ಆಗುತ್ತೆ ಸೊ ಈ ಒಂದು ಅಭ್ಯಾಸ ಮಾಡೋದ್ರಿಂದ. ಹಾಗೆ ನಮ್ಮ ಆ್ಯಂಗ್ಸೈಟಿ, ಸ್ಟ್ರೆಸ್ ಮತ್ತು ಓವರ್ ಮೆಂಟಲ್ ಆ್ಯಕ್ಟಿವಿಟಿಗೆ ಅಸೋಸಿಯೇಟೆಡ್ ಆಗಿರುವಂತಹ ಗಾಮಾ ವೇವ್ಸು ಮತ್ತು ಹೈ ಬೀಟಾ ವೇವ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ನ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ಇದರ ಮೇಲೆ ರಿಸರ್ಚ್ಗಳಾಗಿದೆ. ಹಾಗಾಗಿ ಇದನ್ನು ನೀವು ಖಂಡಿತವಾಗಿಯೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಈ ಆರ್ಟಿಕಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ರೀಡ್ ಆ್ಯಂಡ್ ಫಾಲೋ ಇಟ್. ಥ್ಯಾಂಕ್ ಯು.